Hello student, I am PS Bhavya, Assistant Professor GFGC Pavagada. Today we are discussing about session 21. In that pricing, the topic is introduction, meaning and objectives. First, before going to know about pricing, we should know about what is price. ಪ್ರೈಸಿಂಗ್ ಅನ್ನೋದಕ್ಕಿಂತ ಮುಂಚೆ ನಾವು ಪ್ರೈಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಬೆಲೆ. ಸೊ ಪ್ರೈಸ್ ಅಂದ್ರೆ ಯಾವುದಕ್ಕೆ ನಾವು ಪ್ರೈಸ್ ಅಂತೀವಿ. ಸೊ ಪ್ರೈಸ್ ಇಸ್ ನಾಟ್ ಜಸ್ಟ್ ಎ ನಂಬರ್ ಆನ್ ಎ ಟ್ಯಾಗ್ ಆರ್ ಅನ್ ಐಟಮ್, ಇಟ್ ಗೋಸ್ ಬೈ ಮೆನಿ ನೇಮ್ಸ್. ಪ್ರೈಸ್ ಅಂತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಎಲ್ಲಿ ನೋಡ್ತೀವಿ ಅಂದ್ರೆ ಏನಾದ್ರೂ ಪರ್ಚೇಸ್ ಮಾಡಿದಾಗ ಒಂದು ಪ್ರಾಡಕ್ಟ್ ಮೇಲೆ ಒಂದು ಟ್ಯಾಗ್ ಇರುತ್ತೆ. ಆ ಒಂದು ಟ್ಯಾಗ್ ಮೇಲೆ ಎಷ್ಟು ಅಮೌಂಟ್ ಅಂತ ಬರ್ದಿರ್ತಾರೆ, ಅಷ್ಟನ್ನ ಮಾತ್ರ ಪ್ರೈಸ್ ಅಂತ ಹೇಳುವುದಿಲ್ಲ. ಸೊ ಪ್ರೈಸ್ ಈಸ್ ಆಲ್ ಅರೌಂಡ್ ಅಬೌಟ್ ಅಸ್, ಆಲ್ ಅರೌಂಡ್ ಅಸ್. ಪ್ರೈಸ್ ಅಂತಕ್ಕಂಥದ್ದು ನಮ್ ಸುತ್ತ ಎಲ್ಲ ಕಡೆನೂ ಇದೆ. ಪ್ರೈಸ್ ಇಸ್ ರೆಂಟ್ ಪೇಡ್ ಟು ಅಸ್, ನಮ್ಗೆ ಬರ್ತಕ್ಕಂತ ಬಾಡಿಗೆ ಪೇ ಮಾಡ್ತಾರಲ್ಲ ಅದು ಪ್ರೈಸ್ ಅನ್ಬೋದು. ಪ್ರೈಸ್ ಫೀ ಫಾರ್ ಎಜುಕೇಶನ್, ನಾವು ಎಜುಕೇಶನ್ಗೆ ಕಟ್ತಕ್ಕಂತ ಫೀನು ಪ್ರೈಸ್ ಅಂತ ಕರಿಬಹುದು. ಫೀ ಟು ಎ ಫಿಸಿಷಿಯನ್, ನಾವು ಯಾರಾದ್ರೂ ಡಾಕ್ಟರ್ ಹತ್ರ ಹೋದಾಗ ಅವ್ರು ಕಟ್ತಕ್ಕಂತ ಫೀಸ್ ಅನ್ನು ಸಹ ನಾವು ಪ್ರೈಸ್ ಅಂತ ಕರಿಬಹುದು. ಪ್ರೈಸ್ ಇಸ್ ದ ಒನ್ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮೇಕ್ಸ್ ದಟ್ ಪ್ರೊಡ್ಯೂಸಸ್ ರೆವಿನ್ಯೂ. ನೋಡಿ, ನಾವು ಮಾರ್ಕೆಟಿಂಗ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡ್ತಾ ಇರೋದ್ರಿಂದ ನಾವು ಪ್ರೈಸ್ ಅಂತಕ್ಕಂಥದ್ದು ಮಾರ್ಕೆಟಿಂಗ್ ಮಿಕ್ಸ್ ಅನ್ನ ಒಂದು ಎಲಿಮೆಂಟ್ ಆಗಿ ಇಲ್ಲಿ ಸ್ಟಡಿ ಮಾಡ್ತೀವಿ. ನಮ್ಗೆ ಗೊತ್ತಿದೆ ಮಾರ್ಕೆಟಿಂಗ್ ಮಿಕ್ಸ್ ಅಸ್ 4 ಎಲಿಮೆಂಟ್ಸ್, ದಟ್ ಈಸ್ ದ 4 P's: ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್ ಅಂಡ್ ಪ್ಲೇಸ್ ಆಫ್ ಡಿಸ್ಟ್ರಿಬ್ಯೂಷನ್. ಅದರಲ್ಲಿ ಎಲ್ಲ ಉಳಿದ 3 Pಗಳು ಏನಿದಾವೆ, ದ ಅದರ್ ಎಲಿಮೆಂಟ್ಸ್ ಪ್ರೊಡ್ಯೂಸಸ್ ಕಾಸ್ಟ್. ಮಾರ್ಕೆಟಿಂಗ್ ಮಿಕ್ಸ್ ನ ಉಳಿದ 3 P ಅಂದ್ರೆ ಪ್ರೈಸ್ ಬಿಟ್ಟು ಪ್ರಾಡಕ್ಟ್, ಪ್ರಮೋಷನ್, ಪ್ಲೇಸ್ ಆಫ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಆ 3 Pಗಳು ಕಾಸ್ಟ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ, ವೆಚ್ಚಕ್ಕೆ ಸಂಬಂಧಪಟ್ಟಿರೋದಾಗತ್ತೆ. ಯಾವ್ದು ಆ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಏನ್ ವೆಚ್ಚ ಆಗತ್ತೆ, ಅದನ್ನ ಸೇಲ್ ಮಾಡ್ಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ ಏನ್ ಕಾಸ್ಟ್ ಆಗತ್ತೆ ಅಂತದಾಗ್ಲಿ, ಓಕೆ, ಪ್ರಮೋಷನ್ ಮಾಡ್ಬೇಕಂದ್ರೆ ಎಷ್ಟು ಕಾಸ್ಟ್ ಆಗತ್ತೆ ಅನ್ನೋದಾಗ್ಲಿ. ಬಟ್ ದ ಓನ್ಲಿ P, ಪ್ರೈಸ್ ಪ್ರೊಡ್ಯೂಸಸ್ ರೆವಿನ್ಯೂ. ಈ P ಇದೆಯಲ್ಲ, ದಟ್ ಈಸ್ ದ ಪ್ರೈಸ್. ಈ P ಮಾತ್ರ, ಮಾರ್ಕೆಟಿಂಗ್ ಮಿಕ್ಸ್ ನ ಈ ಒಂದು P ಮಾತ್ರ ರೆವಿನ್ಯೂನ ಪ್ರೊಡ್ಯೂಸ್ ಮಾಡುತ್ತೆ, ಅಂದ್ರೆ ಆದಾಯವನ್ನ ತಂದ್ಕೊಡುತ್ತೆ. ದೀಸ್ ಆರ್ ಆಲ್ ದ ಇಂಟ್ರೊಡಕ್ಷನ್ ಅಬೌಟ್ ದ ಪ್ರೈಸ್. Traditionally, price has operated as the major determinant of buyer choice. ನಮ್ಗೆ ಗೊತ್ತಿದೆ ಪ್ರೈಸ್ ಅಂತಕ್ಕಂಥದ್ದು, ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಚಾಯ್ಸ್ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಜನ ಬೈಯರ್ಸು ಯಾವ್ದನ್ನ ಫಸ್ಟ್ ನೋಡ್ತಾರೆ ಅಂತ ಹೇಳಿದ್ರೆ ಅದರ ಬೆಲೆ. ನಾವ್ ಯಾವ್ದೇ ಪ್ರಾಡಕ್ಟ್ ನೋಡ್ಲಿ, ಅದನ್ನ ಕೊಂಡ್ಕೊಳಕ್ ಹೋದಾಗ ಫಸ್ಟ್ ಏನ್ ನೋಡ್ತೀವಿ, ಅದರ ಪ್ರೈಸ್ ಎಷ್ಟು. ಸೊ ಆ ಪ್ರೈಸ್ ಅಂತಕ್ಕಂಥದ್ದು ತುಂಬಾ ಎಫೆಕ್ಟ್ ಮಾಡುತ್ತೆ ಯಾವ್ದೇ ಒಂದು ಪರ್ಚೇಸ್ ಸಂದರ್ಭದಲ್ಲಿ. ನಾವು ಚಾಯ್ಸ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ಸ್ ನ ಇದು ಬೇಕಾ ಅದು ಬೇಕಾ ಅಂತ ಚಾಯ್ಸ್ ಮಾಡ್ಬೇಕಾದ್ರೆ ಪ್ರೈಸ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಅಂತ. ಆದ್ರೂ ಸಹ ನಾನ್ ಪ್ರೈಸ್ ಫ್ಯಾಕ್ಟರ್ಸ್ ಹ್ಯಾವ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ಇನ್ ರೀಸೆಂಟ್ ಡಿಕೆಂಡ್ಸ್. ಇತ್ತೀಚಿನ ವರ್ಷಗಳಲ್ಲಿ ನಾನ್ ಪ್ರೈಸ್ ಫ್ಯಾಕ್ಟರ್ಸು ಸಹ ನಮ್ಮ ಚಾಯ್ಸ್ ಮೇಲೆ ತುಂಬಾ ಅಫೆಕ್ಟ್ ಮಾಡ್ತಾ ಇದಾವೆ. ಅಂದ್ರೆ ಬರೀ ಪ್ರೈಸ್ ಅನ್ನೇ ನೋಡಿ ನಾವು ಪರ್ಚೇಸ್ ಮಾಡ್ತಾ ಇಲ್ಲ. ನಾನ್ ಪ್ರೈಸ್ ಫ್ಯಾಕ್ಟರ್ಸ್ ಏನಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಅಥವಾ ನಮ್ಮ ಒಂದು ಇಷ್ಟ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು, ಟ್ರೆಂಡ್ ಆಗಿರ್ಬೋದು, ಇವುಗಳನ್ನ ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಆದ್ರೂ ಸಹ ಪ್ರೈಸ್ ಸ್ಟಿಲ್ ರಿಮೈನ್ಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಡಿಟರ್ಮೈನಿಂಗ್ ಮಾರ್ಕೆಟ್ ಶೇರ್ ಅಂಡ್ ಪ್ರಾಫಿಟಬಿಲಿಟಿ. ಆದ್ರೂ ಸಹ ನಮ್ಗೆ ಪ್ರೈಸ್ ಅಂತಕ್ಕಂಥದ್ದು ಇವತ್ತಿಗೂ ಸಹ ಒಂದು ತುಂಬಾ ಮುಖ್ಯವಾದ ಎಲಿಮೆಂಟ್ ಆಗಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ಮಾರ್ಕೆಟ್ ಶೇರ್, ಯಾವುದೇ ಒಂದು ಕಂಪನಿಗೆ ಆ ಪ್ರಾಡಕ್ಟ್ ನ ಮಾರ್ಕೆಟ್ ಶೇರ್ ಡಿಸೈಡ್ ಮಾಡೋದಾಗ್ಲಿ, ಅಥವಾ ಒಂದು ಕಂಪನಿಗೆ ಪ್ರಾಫಿಟ್ ಅನ್ನ ತಗೊಂಡ್ ಬರೋದ್ರಲ್ಲಾಗ್ಲಿ ಪ್ರೈಸ್ ಅನ್ನ ಪಾತ್ರ ತುಂಬಾ ಮುಖ್ಯ ಆಗಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಇಷ್ಟೊತ್ತು ನಾವೇನ್ ಕಲ್ತ್ವಿ ಅಂದ್ರೆ ಪ್ರೈಸ್ ಬಗ್ಗೆ ಇಂಟ್ರಡಕ್ಷನ್ ಆಯ್ತು, ಎಷ್ಟು ಇಂಪಾರ್ಟೆಂಟ್ ಹೇಗೆ ಅಂತ ಬ್ರೀಫ್ ಆಗಿ. ಮೀನಿಂಗ್ ಆಫ್ ಪ್ರೈಸ್, ಹಾಗಾದ್ರೆ ಪ್ರೈಸ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಪ್ರೈಸ್ ಇಸ್ ದ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ಗೂಡ್ಸ್ ಆರ್ ಸರ್ವಿಸ್ ಇನ್ ಟರ್ಮ್ಸ್ ಆಫ್
ಮನಿ. ಪ್ರೈಸ್ ಅಂತಕ್ಕಂಥದ್ದು ಒಂದು ಎಕ್ಸ್ಚೇಂಜ್ ವ್ಯಾಲ್ಯೂ ಆಗಿರುತ್ತೆ. ಯಾವುದಕ್ಕೆ? ಗೂಡ್ಸ್ ಅಥವಾ ಸರ್ವಿಸಸ್ಸಿಗೆ. ನಾವು ಯಾವುದೇ ಒಂದು ಸಂಸ್ಥೆಯಿಂದ ಅಥವಾ ಒಂದು ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ನಾವು ಕೊಂಡ್ಕೊಳ್ತಾ ಇದೀವಿ ಅಂದ್ರೆ ಆ ಪ್ರಾಡಕ್ಟ್ಸ್ಗೆ ಬದಲಾಗಿ ನಾವೇನ್ ಕೊಡ್ತೀವಿ ಅವರಿಗೆ? ಮನಿಯನ್ನ ಕೊಡ್ತೀವಿ. ಇನ್ ಟರ್ಮ್ಸ್ ಆಫ್ ಮನಿ ನಾವು ಇಲ್ಲಿ ಪ್ರಾಡಕ್ಟ್ಸ್ ಅನ್ನ ತಗೊಳ್ತಾ ಇರ್ತೀವಿ, ಅದರ ಬದಲಾಗಿ ಅವ್ರಿಗೆ ಮನಿಯನ್ನ ಕೊಡ್ತೀವಿ. ಎಷ್ಟು ಮನಿ ಕೊಡ್ತಾ ಇದೀವಿ ಅವ್ರಿಗೆ? ದಟ್ ಈಸ್ ದ ಪ್ರೈಸ್, ದಟ್ ಈಸ್ ದ ಎಕ್ಸ್ಚೇಂಜ್ ವ್ಯಾಲ್ಯೂ. ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ವ್ಯಾಲ್ಯೂಸ್ ಇರ್ತಾ ಹೋಗುತ್ತೆ. ಅಂದ್ರೆ ಅದರ ಪ್ರೈಸ್ ಇನ್ ಟರ್ಮ್ಸ್ ಆಫ್ ಮನಿಯಲ್ಲಿ ಕೊಟ್ಟಾಗ ಅದನ್ನ ನಾವು ಪ್ರೈಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಮೀನಿಂಗ್ ಆಫ್ ಪ್ರೈಸಿಂಗ್. ನೋಡಿ, ಇಲ್ಲಿ ಪ್ರೈಸ್ ಅಂದ್ರೆ ಬೆಲೆ, ಪ್ರೈಸಿಂಗ್ ಅಂತ ಹೇಳಿದ್ರೆ ಆ ಬೆಲೆಯನ್ನ ನಿಗದೀಕರಣ ಮಾಡೋದು ಅಂತೇಳಿ. ಪ್ರೈಸಿಂಗ್ ಇಸ್ ದ ಫಂಕ್ಷನ್ ಆಫ್ ಡಿಟರ್ಮೈನಿಂಗ್ ದ ಪ್ರಾಡಕ್ಟ್ ವ್ಯಾಲ್ಯೂ ಇನ್ ಮಾನಿಟರಿ ಟರ್ಮ್ಸ್. ಹಾಗಾದ್ರೆ ಒಂದು ಪ್ರಾಡಕ್ಟ್ಗೆ ಇಷ್ಟೇ ವ್ಯಾಲ್ಯೂ ಅಂತ ಹೇಗೆ ಡಿಸೈಡ್ ಮಾಡೋದು, ಆ ಕಾರ್ಯವನ್ನೇ ನಾವು ಪ್ರೈಸಿಂಗ್ ಅಂತ ಕರಿತೀವಿ. ಪ್ರೈಸ್ ಅಂದ್ರೆ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಮನಿ, ಗೊತ್ತಾಯ್ತು. ಬಟ್ ಪ್ರೈಸಿಂಗ್ ಅಂದ್ರೆ ಒಂದು ಪ್ರಾಡಕ್ಟ್ಗೆ ಎಷ್ಟು ವ್ಯಾಲ್ಯೂ ಅನ್ನ ಇಡ್ಬೇಕು ಅಂತ ಮಾಡ್ತೀವಲ್ಲ ಕೆಲಸ, ಆ ಫಿಕ್ಸ್ ಮಾಡ್ತಕ್ಕಂತಹ ಕೆಲಸವನ್ನೇ ನಾವು ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಂತಹ ಪ್ರಾಡಕ್ಟ್ಸ್ಗೆ ಇಷ್ಟು ರೂಪಾಯಿಗಳು ವ್ಯಾಲ್ಯೂ ಅಂತ ಫಿಕ್ಸ್ ಮಾಡ್ತೀವಿ. ಅದನ್ನ ನಾವು ಪ್ರೈಸಿಂಗ್ ಅಂತೀವಿ. ಯಾರು ಮಾಡ್ತಾರೆ ಅದನ್ನ? ಬೈ ದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಫ್ ಎ ಕಂಪನಿ ಬಿಫೋರ್ ಇಟ್ ಈಸ್ ಆಫರ್ಡ್ ಟು ದ ಟಾರ್ಗೆಟ್ ಕಸ್ಟಮರ್ ಫಾರ್ ಸೇಲ್. ಯಾರು ಮಾಡ್ತಾರೆ ಅಂದ್ರೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಸಾಮಾನ್ಯವಾಗಿ ಡಿಸೈಡ್ ಮಾಡತ್ತೆ. ಯಾವಾಗ ಅಂದ್ರೆ ಅದು ಸೇಲ್ಗೆ ಇಡೋದಿಕ್ಕಿಂತ ಮುಂಚೆ, ಕಸ್ಟಮರ್ಸ್ಗೆ ಅಥವಾ ಕನ್ಸ್ಯೂಮರ್ ಮುಂದೆ ಅದು ಸೇಲ್ ಮಾಡ್ಲಿಕ್ಕೆ ಹೋಗಕ್ಕೂ ಮುಂಚೆ ನಾವು ಪ್ರೈಸಿಂಗ್ ಅನ್ನ ಮಾಡ್ತೀವಿ. ಪ್ರೈಸ್ ಅಂದ್ರೆ ಇಟ್ ಈಸ್ ದ ವ್ಯಾಲ್ಯೂ, ಎಕ್ಸ್ಚೇಂಜ್ ವ್ಯಾಲ್ಯೂ ಎಕ್ಸ್ಪ್ರೆಸ್ಡ್ ಇನ್ ಮಾನಿಟರಿ ಟರ್ಮ್ಸ್. ಪ್ರೈಸಿಂಗ್ ಅಂದ್ರೆ ಇಟ್ ಈಸ್ ದ ಫಂಕ್ಷನ್ ಆಫ್ ಡಿಟರ್ಮೈನಿಂಗ್ ದಿ ಪ್ರಾಡಕ್ಟ್ ವ್ಯಾಲ್ಯೂ. ಇದು ಆ ಒಂದು ಕಾರ್ಯವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಪ್ರೈಸ್ ಫಿಕ್ಸ್ ಮಾಡ್ತಕ್ಕಂತ ಒಂದು ಕೆಲಸವನ್ನೇ ನಾವು ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವಿ ಗಿವ್ ವ್ಯಾಲ್ಯೂ ಫಾರ್ ಮನಿ. ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ ಇದು ಪ್ರಾಡಕ್ಟ್ ಆಗಿದ್ರೆ, ಇದ್ರ ವ್ಯಾಲ್ಯೂ ಆಗಿದ್ರೆ ಜಸ್ಟ್ ಇಮೇಜ್ ಅಷ್ಟೇ. ಸೊ ಒಂದು ಚಿಕ್ಕ ಇಮೇಜ್, ಈ ಪ್ರಾಡಕ್ಟ್ಗೆ ಈಕ್ವಲ್ ಆಗಿ ಇರ್ತಕ್ಕಂಥ ವ್ಯಾಲ್ಯೂ ಮನಿಯನ್ನ ನಾವು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾ ಇರ್ಬೋದು. ನೆಕ್ಸ್ಟ್, ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್. ನಮಗೆ ಗೊತ್ತಾಯ್ತು ವಾಟ್ ಈಸ್ ಪ್ರೈಸಿಂಗ್ ಅಂತ. ಒಂದು ಪ್ರಾಡಕ್ಟ್ಗೆ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಕ್ಕಂಥ ಕೆಲಸವನ್ನೇ ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಫಂಕ್ಷನ್ ಆಫ್ ಡಿಟರ್ಮೈನಿಂಗ್ ದಿ ವ್ಯಾಲ್ಯೂ ಫಾರ್ ಎ ಪ್ರಾಡಕ್ಟ್ ಈಸ್ ಕಾಲ್ಡ್ ದಿ ಪ್ರೈಸಿಂಗ್. ಹಿಯರ್ ನಾವು ಒಂದು ಪ್ರಾಡಕ್ಟ್ಗೆ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಬೇಕಾದ್ರೆ ಒಂದು ಸಂಸ್ಥೆ ಯಾವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಫಿಕ್ಸ್ ಮಾಡತ್ತೆ? ಇದೇ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ನಮ್ಗೆ? ಯಾವ ಉದ್ದೇಶ ಇರುತ್ತೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಪ್ರಾಫಿಟ್ ಅರ್ನ್ ಮಾಡ್ಬೇಕು ಅಂತಕ್ಕಂಥದ್ದು. ಯಾವುದೇ ಸಂಸ್ಥೆಯ ಮೂಲ ಉದ್ದೇಶ ಲಾಭ ಗಳಿಸ್ತಕ್ಕಂಥದ್ದೇ ಆಗಿರುತ್ತೆ. ಆದ್ರೆ ಇನ್ನ ಯಾವ ಆಬ್ಜೆಕ್ಟಿವ್ಸ್ ಇರುತ್ತೆ ನೋಡ್ತಾ ಹೋಗೋಣ. ಬಿಫೋರ್ ಡಿಟರ್ಮೈನಿಂಗ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್, ದ ಮ್ಯಾನೇಜ್ಮೆಂಟ್ ಶುಡ್ ಡಿಟರ್ಮೈನಿಂಗ್ ದ ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್. ಅಂದ್ರೆ ಅರ್ಥ, ಒಂದು ಕಂಪನಿ, ನಿಮ್ದೇ ಆದ ಒಂದು ಕಂಪನಿ ಇದೆ ಅಂದ್ಕೊಳ್ಳಿ, ಅಲ್ಲಿ ನಿಮ್ಮ ಪ್ರಾಡಕ್ಟ್ಗೆ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಆ ನಿಮ್ಮ ಕಂಪನಿಯ ಉದ್ದೇಶಗಳು ಏನಾಗಿರುತ್ತೆ? ಅಂದ್ರೆ ಆ ಪ್ರೈಸ್ ಅನ್ನ ನೀವು ಯಾಕೆ ಫಿಕ್ಸ್ ಮಾಡ್ತಾ ಇದ್ದೀರಾ? ಯಾವ್ದೋ ಒಂದು ಪ್ರಾಡಕ್ಟ್ಸ್ಗೆ ತುಂಬಾ ಕಡಿಮೆ ಪ್ರೈಸ್ ಫಿಕ್ಸ್ ಮಾಡಿದ್ರೆ ಯಾಕೆ ಅಷ್ಟು ಕಡಿಮೆ ಪ್ರೈಸ್ ಫಿಕ್ಸ್ ಮಾಡಿದ್ರಿ? ಅಥವಾ ತುಂಬಾ ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡಿದ್ರೆ ಯಾಕೆ ಅಷ್ಟು ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡಿದ್ವಿ? ಏನದ್ರ ಹಿಂದಿನ ಉದ್ದೇಶಗಳೇನು? ಅಂದ್ರೆ ನಾವು ಪ್ರೈಸ್ ಅನ್ನ ಫಿಕ್ಸ್ ಮಾಡೋದಕ್ಕೂ ಮುಂಚಿತವಾಗಿ ನಾವು ಕೆಲವೊಂದು ಉದ್ದೇಶಗಳಿರತ್ತೆ ಕಂಪನಿಗೆ. ಆ ಉದ್ದೇಶಗಳನ್ನ ಫಸ್ಟ್ ನಾವು ಕನ್ಸಿಡರೇಷನ್ ತಗೊಳ್ಬೇಕಾಗತ್ತೆ. ದ ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಆಫ್ ಎ ಕಂಪನಿ ಮಸ್ಟ್ ಲಾಜಿಕಲಿ ರಿಲೇಟ್ ಟು ದಿ ಓವರ್ ಆಲ್ ಆಬ್ಜೆಕ್ಟಿವ್ಸ್ ಆಫ್ ದಿ ಕಂಪನಿ. ಕಂಪನಿಯ ಓವರ್ ಆಲ್ ಆಬ್ಜೆಕ್ಟಿವ್ಸ್ ಏನಿರತ್ತೆ, ಏನೇನಿರುತ್ತೋ, ಅಂದ್ರೆ ಅದು ಪ್ರಾಫಿಟ್ ಅರ್ನ್ ಮಾಡ್ಬೋದಾಗಿರ್ಬೋದು, ಮಾರ್ಕೆಟ್ ಶೇರಿಂಗ್ ಆಗಿರ್ಬೋದು, ಈ ತರ ಇರತ್ತಲ್ಲ, ಈ ಒಂದು ಆಬ್ಜೆಕ್ಟಿವ್ಸ್ ಅನ್ನ ಫುಲ್ಫಿಲ್ ಮಾಡೋ ತರ ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಗೆ ತಾನು ಅತಿ ಬೇಗ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ಬಿಡ್ಬೇಕು ಅಂತ ಇದ್ದಾಗ ನಾವೇನ್ ಮಾಡ್ಬೇಕು? ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಹೇಗಿರ್ಬೇಕಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡಬೇಕು, ಅದು ಅದ್ರ ಉದ್ದೇಶ ಆಗಿರುತ್ತೆ. ಈ ತರದ್ದು ಅಂದ್ರೆ ಕಂಪನಿ ಉದ್ದೇಶ ನೋಡ್ಕೊಂಡು ನಾವು ಪ್ರೈಸಸ್ ಅನ್ನ
ಫಿಕ್ಸ್ ಮಾಡ್ಬೇಕಾಗತ್ತೆ. ಸೊ ಸೆಟ್ ಗೋಲ್ಸ್ ಅಂದ್ರೆ ಫಸ್ಟ್ ಗೋಲ್ಸ್ ಅನ್ನ ಸೆಟ್ ಮಾಡ್ಕೊಳ್ಬೇಕು. ದ ಮೇಜರ್ ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಆರ್, ನೋಡಿ ನಮಗೆ ತಕ್ಷಣ ಅನ್ಸೋದು ಪ್ರಾಫಿಟ್ ಅರ್ನ್ ಮಾಡೋದು ಅಷ್ಟೇ ಪ್ರೈಸಿಂಗ್ ನ ಉದ್ದೇಶ ಅಂತ ಹೇಳ್ಬಿಟ್ಟು. ನಾವು ಪ್ರೈಸ್ ಯಾವ್ದಾದ್ರು ಪ್ರಾಡಕ್ಟ್ಗೆ ಪ್ರೈಸ್ ಫಿಕ್ಸ್ ಮಾಡಿ ಅಂತ ಹೇಳಿದ್ರೆ ಓ ಪ್ರಾಫಿಟ್ ಎಷ್ಟು ಬರ್ಬೇಕು ಅನ್ನೋದು ಮಾತ್ರ ನಮ್ಗೆ ಫಸ್ಟ್ ಅನ್ಸೋದು. ಬಟ್ ಏನೇನು ಉದ್ದೇಶಗಳಿರುತ್ತೆ ಅದ್ರ ಹಿಂದೆ ಅಂತ ನೋಡ್ತಾ ಹೋದಾಗ ಫಸ್ಟ್ ಒನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಮಾರ್ಕೆಟ್ ಶೇರ್, profit maximization, meeting or preventing competition, price stabilization, pricing for market skimming, survival, etc. ಇಷ್ಟು ಪಾಯಿಂಟ್ಸ್ ಅನ್ನ ನಾವು ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಆಗಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಒಂದೊಂದಾಗಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ ಅಂದ್ರೆ ನಮಗೆ ಗೊತ್ತಿದೆ ಬಂಡವಾಳ ಹೂಡಿಕೆ ಅಂತ ಕನ್ನಡದಲ್ಲಿ ಹೇಳೋದಾದ್ರೆ, ನಾವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮೇಲೆ ಅಥವಾ ಒಂದು ಪ್ರಾಜೆಕ್ಟ್ ಮೇಲೆ ಎಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿರ್ತೀವಿ, ಓಕೆ, ಅಂದ್ರೆ ಬಂಡವಾಳವನ್ನ ಹಾಕಿರ್ತೀವಿ, ದಟ್ ಈಸ್ ದ ಇನ್ವೆಸ್ಟ್ಮೆಂಟ್. ಇಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ನಾವ್ ಇನ್ವೆಸ್ಟ್ ಮಾಡಿರ್ತೀವಿ ಅನ್ಕೊಳ್ಳಿ ಒಂದು ಪ್ರಾಡಕ್ಟ್ ಮೇಲೆ ಅಥವಾ ಪ್ರಾಜೆಕ್ಟ್ ಮೇಲೆ, ಆ ಒಂದು ಪ್ರಾಡಕ್ಟ್ ಅಥವಾ ಪ್ರಾಜೆಕ್ಟ್ ಇಂದ ನಮ್ಗೆ ರಿಟರ್ನ್ ಎಷ್ಟು ಬರ್ತಾ ಇದೆ, ಅಂದ್ರೆ ಅದರಿಂದ ಆದಾಯ ಎಷ್ಟು ಬರ್ತಾ ಇದೆ ನಮಗೆ, ಇದು ಫಸ್ಟ್ ನೋಡ್ಕೊಳ್ಬೇಕು. ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮೇಲೆ ಅಥವಾ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅದರಿಂದ ನಮ್ಗೆ ರಿಟರ್ನ್ ಬರುತ್ತಾ, ಎಷ್ಟು ಬರುತ್ತೆ, ಹೇಗೆ ಅಂತ ನೋಡ್ಬೇಕು. ನೋಡಿ, ಮೋಸ್ಟ್ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಆರ್ ಫಾಲೋಯಿಂಗ್ ದ ಪ್ರೈಸಿಂಗ್ ಆಬ್ಜೆಕ್ಟಿವ್ ಆಫ್ ಟಾರ್ಗೆಟ್ ರಿಟರ್ನ್. ಪ್ರೈಸ್ ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ತುಂಬಾ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಏನ್ ಮಾಡುತ್ತೆ ಅಂದ್ರೆ ಟಾರ್ಗೆಟ್ ರಿಟರ್ನ್ ಅನ್ನ ಫಿಕ್ಸ್ ಮಾಡುತ್ತೆ. ಟಾರ್ಗೆಟ್ ರಿಟರ್ನ್ ಅಂತ ಹೇಳಿದ್ರೆ ಅರ್ಥ, ನಮ್ಗೆ ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಸೇಲ್ ಮಾಡಿದೀವಿ ಅಂದ್ರೆ ಅದರಿಂದ ನಮ್ಗೆ ಇಷ್ಟ ಆದಾಯ ಬರ್ಲೇಬೇಕು. ಅಷ್ಟು ಆದಾಯ ಬರ್ಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಪ್ರೈಸ್ ಅನ್ನ ಇಡ್ಬೇಕು. ನಮ್ಗೆ ಗೊತ್ತು ಕಾಸ್ಟ್ ಆಗಿರುತ್ತೆ, ನಾವು ಯಾವುದೇ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಗೆ ಸ್ವಲ್ಪ ವೆಚ್ಚ ಆಗಿರುತ್ತೆ, ಅದು ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಅದಕ್ಕೆ ಸೆಲ್ಲಿಂಗ್ ಚಾರ್ಜಸ್ ಎಲ್ಲಾನು ಸೇರ್ಬಿಟ್ಟು ಒಂದಷ್ಟು ವೆಚ್ಚ ಆಗಿರುತ್ತೆ. ಸೊ ಅದರ ಜೊತೆಗೆ ಅದನ್ನ ಸೇಲ್ ಮಾಡಿದ್ರೆ ನಮ್ಗೆ ರಿಟರ್ನ್ ಇಷ್ಟು ಬರ್ಬೇಕು, ಇಷ್ಟು ಆದಾಯ ಬರ್ಬೇಕು ಅಂತ ಫಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಒಂದ್ 10%, 20% ನಮ್ಗೆ ಅದು ಬರ್ಲೇಬೇಕು ಅಂತ ಹೇಳ್ಬಿಟ್ಟು. ಅಷ್ಟು ಬರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಒಂದ್ ಪ್ರಾಫಿಟ್ ಆಗಿರ್ಲಿ, ಆದಾಯ ಆಗಿರ್ಲಿ ಅಷ್ಟು ಬರ್ಬೇಕಂತ ಹೇಳಿದ್ರೆ ಎಷ್ಟು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಬಹುದು ಅಂತ ಲೆಕ್ಕ ಮಾಡ್ಬಿಟ್ಟು ಆಗ ಅಂತ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಇದನ್ನ ಯಾರು ಸಾಮಾನ್ಯ ಫಾಲೋ ಮಾಡ್ತಾರೆ ಅಂದ್ರೆ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಮಾಡುತ್ತೆ. ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಅಂದ್ರೆ ಆ ಕಂಪನೀಸು ಸ್ಟಾರ್ಟ್ ಆಗಿ ತುಂಬಾ ವರ್ಷಗಳಾಗಿರುತ್ತೆ, ತುಂಬಾ ಫೇಮಸ್ ಆಗಿರುತ್ತೆ ಆ ಕಂಪನೀಸು. ಅಂತಹ ಕಂಪನೀಸು ಒಂದು ಟಾರ್ಗೆಟ್ ರಿಟರ್ನ್ ಅನ್ನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಕೊಳ್ತವೆ. ಹಿಯರ್ ದ ಆಬ್ಜೆಕ್ಟಿವ್ ಇಸ್ ಟು ಅರ್ನ್ ಸರ್ಟನ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸ್ವಲ್ಪ ಪರ್ಸೆಂಟೇಜ್, ಇಷ್ಟೇ ಪರ್ಸೆಂಟೇಜ್ ನಮ್ಗೆ ಇನ್ವೆಸ್ಟ್ಮೆಂಟ್ ಬರ್ಬೇಕು, 20% ನಮ್ಗೆ ರಿಟರ್ನ್ ಬರ್ಬೇಕು, 30% ರಿಟರ್ನ್ ಬರ್ಬೇಕು, ಈ ತರದ್ದು ಆಬ್ಜೆಕ್ಟಿವ್ ಆಗಿರುತ್ತೆ. ನೋಡಿ, ಈ ಇನ್ವೆಸ್ಟ್ಮೆಂಟ್ ಇಷ್ಟ ಆಗ್ಬಿಟ್ಟು ನಮ್ಗೆ ರಿಟರ್ನ್ ಒಂದ್ ಚಿಕ್ಕ ಬಲಾಗ್ಬಿಟ್ಟು ದೊಡ್ಡ ಒಂದು ರಿಟರ್ನ್ ಅನ್ನ ನಾವು ಬೇಕಾದ್ರೆ ಪ್ಲಾನ್ ಮಾಡ್ಕೊಳ್ಳೋದಾದ್ರೆ ಇದರಿಂದ ಇಷ್ಟು ಇನ್ವೆಸ್ಟ್ಮೆಂಟ್ ಇಂದ ಇಷ್ಟು ದೊಡ್ಡ ರಿಟರ್ನ್ ಬರ್ಬೇಕಂತ ಹೇಳಿದ್ರೆ ಎಷ್ಟು ಪ್ರೈಸ್ ಫಿಕ್ಸ್ ಮಾಡ್ಕೊಳ್ಬೇಕು, ಅದ್ರ ಮೇಲೆ ಪ್ರೈಸಿಂಗ್ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. ಜಸ್ಟ್ ದಿಸ್ ಇಸ್ ಅನ್ ಇಮೇಜ್, ದಟ್ಸ್ ಆಲ್. ಮಾರ್ಕೆಟ್ ಶೇರ್ ನೆಕ್ಸ್ಟ್ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಪ್ರೈಸಿಂಗ್ ಆಬ್ಜೆಕ್ಟಿವ್ ಅಂದ್ರೆ ಮಾರ್ಕೆಟ್ ಶೇರ್ ಆಗಿರುತ್ತೆ. ಸಮ್ ಫರ್ಮ್ಸ್ ಎಸ್ಟಾಬ್ಲಿಷ್ ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಟು ಮೈಂಟೈನ್ ಆರ್ ಇನ್ಕ್ರೀಸ್ ಮಾರ್ಕೆಟ್ ಶೇರ್. Market share means the percentage market for the product of a firm in concerned products market. ಮಾರ್ಕೆಟ್ ಶೇರ್ ಅಂತಕ್ಕಂದ್ರೆ ಅರ್ಥ, ನಮ್ಮ ಒಂದು ಪ್ರಾಡಕ್ಟ್ ಏನು ಸೇಲ್ ಮಾಡ್ತಾ ಇರ್ತೀವಿ, ಆ ಪ್ರಾಡಕ್ಟ್ಸ್ ಎಲ್ಲ ಕಾಂಪಿಟೇಟರ್ಸ್ ಇರ್ತಾರೆ ಅಂದ್ಕೊಳ್ಳಿ. ಈಗ ನಮ್ಮ ಕಂಪನಿ ಒಂದು ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ತಾ ಇದೆ. ಸೊ ಬೇರೆ ಕಂಪನೀಸು ಅದೇ ತರ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾ ಇರತ್ತೆ. ಆದ್ರೆ ನಮ್ಮ ಪ್ರಾಡಕ್ಟ್ ನೇ ಎಷ್ಟು ಬೈಯರ್ಸ್ ಕೊಂಡ್ಕೊಳ್ತಾ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಆಫ್ ಬೈಯರ್ಸ್ ಕೊಂಡ್ಕೊಳ್ತಾರೆ, ದಟ್ ಈಸ್ ದ ಮಾರ್ಕೆಟ್ ಶೇರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡೋದಾದ್ರೆ, ಟೂತ್ ಪೇಸ್ಟ್ ತಗೊಳ್ಳೋದಾದ್ರೆ, ಟೂತ್ ಪೇಸ್ಟ್ ಅಲ್ಲಿ ಅಂದ್ರೆ ಟೂತ್ ಪೇಸ್ಟ್ ಗಳಲ್ಲಿ ಸುಮಾರು
ಟೂತ್ ಪೇಸ್ಟ್ ಇದೆ. ಅದರಲ್ಲಿ ಆಲ್ಮೋಸ್ಟ್ ಕಾಲ್ಗೇಟ್ ಟೂತ್ ಪೇಸ್ಟ್ ಒಂದು 50% ಮೇಲೆ ಮಾರ್ಕೆಟ್ ಶೇರ್ ಅನ್ನ ಆಕ್ಯುಪೈ ಮಾಡಿದೆ. ಇಂತಹ ಮಾರ್ಕೆಟ್ ಶೇರ್ ಅನ್ನ ಆಕ್ಯುಪೈ ಮಾಡಬೇಕು ಅನ್ನೋದು ಒಂದು ಕಂಪನಿಯ ಉದ್ದೇಶ ಆಗಿದ್ರೆ, ಅದು ಪ್ರಾಫಿಟ್ಗೆ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ಜಾಸ್ತಿ ನಾವು ಮಾರ್ಕೆಟ್ ಶೇರ್ ಅನ್ನ ಆಕ್ಯುಪೈ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಡಿಸ್ಟಿಕ್ ಅಲ್ಲಿ ಸೇಲ್ ಮಾಡಿದ್ವಿ, ಇನ್ನೊಂದು ಡಿಸ್ಟಿಕ್ ನು ಆಕ್ಯುಪೈ ಮಾಡ್ಬೇಕು, ಅಥವಾ ಇನ್ನೊಂದು ರಾಜ್ಯವನ್ನು ಆಕ್ಯುಪೈ ಮಾಡ್ಬೇಕು, ಅಲ್ಲೂ ಸೇಲ್ ಮಾಡ್ಬೇಕು, ಎಲ್ಲ ಕಡೆ ನಮ್ಮ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆ ಕಂಪನಿ ಪ್ರಾಫಿಟ್ ಗೆ ಗಮನ ಕೊಡೋದಕ್ಕಿಂತ ಮಾರ್ಕೆಟ್ ಶೇರ್ಗೆ ಗಮನ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಪ್ರೈಸಸ್ ಅನ್ನ ರೀಸನಬಲ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಅವಾಗ ನಾವು ಪ್ರೈಸಸ್ ಅನ್ನ ತುಂಬಾ ಜಾಸ್ತಿ ಇಟ್ಕೊಂಡು ನಮ್ಗೆ ಪ್ರಾಫಿಟ್ ಬೇಕು ಅಂತ ಹೇಳಿದ್ರೆ, ಮೇ ಬಿ ಮಾರ್ಕೆಟ್ ಶೇರ್ ಅನ್ನೋ ಉದ್ದೇಶವನ್ನ ನಾವು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ, ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಬೇಕಾದ್ರೆ ಕಂಪನಿ ಆಬ್ಜೆಕ್ಟಿವ್ ಏನಾಗಿದೆ, ಐದರ್ ಟು ಅರ್ನ್ ದ ಪ್ರಾಫಿಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಆರ್ ಟು ಆಕ್ಯುಪೈ ದ ಮಾರ್ಕೆಟ್ ಶೇರ್. ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಕಡೆನೂ ರೀಚ್ ಆಗ್ಬೇಕು ಅಂತ ಉದ್ದೇಶ ಇದ್ರೆ, ಮಾರ್ಕೆಟ್ ಅನ್ನು ಆಕ್ಯುಪೈ ಮಾಡ್ಕೊಳ್ಬೇಕಂತ ಇದ್ರೆ, ಆ ಒಂದು ಆಬ್ಜೆಕ್ಟಿವ್ಸ್ ಅನ್ನ ಕನ್ಸಿಡರೇಷನ್ಗೆ ತಗೊಂಡು ಕಂಪನಿ ಆಬ್ಜೆಕ್ಟಿವ್ ಅನ್ನ ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಫಿಕ್ಸ್ ಆಗತ್ತೆ. ಸೊ ಜಸ್ಟ್ ಇದು ಇಮೇಜ್. ಈಗ ಒಂದು ಏರಿಯಾ, ಇಷ್ಟು ಏರಿಯಾ ಅಂತ ಅಂದ್ಕೊಂಡ್ರೆ ಯಾವುದೋ ಒಂದು ಪ್ರಾಡಕ್ಟ್ಗೆ ಈ ಗ್ರೀನ್ ಕಲರ್ ಪೂರ್ತಿ ಆಕ್ಯುಪೈ ಆಗಿರೋದು ಯಾವುದೋ ಒಂದು ನಮ್ಮ ಪ್ರಾಡಕ್ಟ್ ಇಲ್ಲೆಲ್ಲ ಆಕ್ಯುಪೈ ಆಗಿದೆ. ಸೊ ನಾವ್ ಇಲ್ಲೂ ಆಕ್ಯುಪೈ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ರೆ, ಸೊ ಇನ್ನು ಎಷ್ಟು ಪ್ರೈಸ್ ನಾವು ಇಟ್ಕೊಳ್ಬಹುದು, ಎಷ್ಟು ಕಡಿಮೆ ಮಾಡ್ಕೊಳ್ಬಹುದು, ಈ ತರದ್ದು ಪ್ಲಾನ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ದಿಸ್ ಇಸ್ ಜಸ್ಟ್ ಅನ್ ಇಮೇಜ್. ಥ್ಯಾಂಕ್ ಯು. ಈ ಒಂದು ಸೆಷನ್ ಅಲ್ಲಿ ನಾವು ಏನ್ ಕಲ್ತ್ವಿ, ಪ್ರೈಸ್ ಅಂದ್ರೆ ಏನು, ಪ್ರೈಸಿಂಗ್ ಅಂದ್ರೆ ಏನು, ಮತ್ತೆ ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಯಾವ್ಯಾವ ಇದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಕಲಿತಾ ಹೋದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಇನ್ನು ಉಳಿದ ಪಾಯಿಂಟ್ಸ್ ಅನ್ನ ಕಲಿತಾ ಹೋಗೋಣ.